ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷಾರ್ಥಿಗಳ ಜಾನುವಾರು ಕಳಚಿದ ಮತ್ತು ಶಿವದಾರ ಕಳಚಿ ಹಾಕಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಇಂದು ಕವಿತಾಳ ಹಿಂದೂ ಸಮಾಜ ಪ್ರತಿಭಟನೆ ನಡೆಸಿತು. ಪಟ್ಟಣದ ಮುಖ್ಯ ರಸ್ತೆಯಿಂದ ಸಂತೆ ಬಜಾರ್, ಶಿವಪ್ಪ ಮಠ, ಅನ್ವರಿ ಕ್ರಾಸ್ವರೆಗೆ ಪ್ರತಿಭಟನೆ ಮಾಡಿ ಅನ್ವರಿ ಕ್ರಾಸ್ ಮುಖ್ಯ ರಸ್ತೆಯಲ್ಲಿ ಹಿಂದೂ ಸಮಾಜ ಕವಿತಾಳ ವತಿಯಿಂದ ಉಪ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಿತು. ತಹಶೀಲ್ದಾರ್ ಮಂಜುನಾಥ್ ಅವರು ಮನವಿ ಪತ್ರ ಸ್ವೀಕರಿಸಿ ತಕ್ಷಣ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ತಿಳಿಸಿದರು. ಪರೀಕ್ಷೆ ವೇಳೆ ಜಾನುವಾರು ಕಳಿಸಿದ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಶಿವಕುಮಾರ್ ಒಟಗಲ್ ಅವರು ಮಾತನಾಡಿ, ಜಾನುವಾರು ಧರಿಸುವುದು ಭಾರತೀಯ ಸಂಪ್ರದಾಯದ ಭಾಗವಾಗಿದೆ, ಅದು ಸಂಸ್ಕಾರವಾಗಿದೆ. ಇದರಿಂದ ಪರೀಕ್ಷೆ ನಕಲು ಮಾಡಲು ಸಾಧ್ಯವಿಲ್ಲ. ಅಧಿಕಾರಿಗಳು ಬೇಕೆಂದೇ ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ಟೀಕಿಸಿದರು. ಪ್ರತಿಭಟನೆಯಲ್ಲಿ ರಾಮಕೃಷ್ಣ, ಡಾಕ್ಟರ್ ಹಜಾರೆ, ತಿರುಗೇಶ್ವರ ದೇವಸ್ಥಾನದ ಅರ್ಚಕರು, ಸಿದ್ದೇಸ್ವಾಮಿ, ಜಯತೀರ್ಥಾಚಾರಿ, ಶ್ರೀಶೈಲಪ್ಪ ತಾತ, ಕರಿಯಪ್ಪ ತಾತ, ಭಾಸ್ಕರಯ್ಯ, ಯಮನಪ್ಪ ದಿನ್ನಿ, ಮಾತಂಗಿ ದೇವಸ್ಥಾನದ ಲಾಲ್ ಸಿಂಗ್, ಜನಾರ್ದನ್ ಕುಸ್ಸಿ, ಬಿಕೆ ವೆಂಕಟೇಶ್, ಅರುಣ್ ನಗನೂರ್, ತಿಪ್ಪಯ್ಯ, ನೀಲಕಂಠ ಬೋವಿ, ವಿಜಯ್ ಸಿಂಗ್, ಟಿಪ್ಪು ಸಿಂಗ್, ಸಂಗಮೇಶ್ ಪಾಲಿಮನೆ ಸೇರಿದಂತೆ ಅನೇಕ ಹಿಂದೂ ಮುಖಂಡರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಿದರು.